ಎಲ್ರಿಗೂ ನಮಸ್ಕಾರ. ಪ್ರಮನ್ನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಟಾಪ್ 20 ಕ್ವಿಝ್ ಅಂತಲೇ ಅಂದ್ಕೊಳ್ಳಿ. ಸೊ ಇದು ನಿಮಗೆ ಮುಂದೆ ಬರುವಂತಹ TET ಹಾಗೆ HSTR GPSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಬಹಳನೇ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿಯಾಗಿದೆ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರಿಯುವಂತಹ ಒಂದು ವಿಧಾನ, ಆ ಒಂದು ವಿಧಾನಕ್ಕೆ ಏನಂತ ಹೇಳಿ ಕರಿತೀವಿ ಅಂತ, ಅಥವಾ ನಿಮ್ಮನ್ನು ನೀವು ತಿಳ್ಕೊಳ್ಳುವಂತಹ ಒಂದು ವಿಧಾನಕ್ಕೆ ಏನಂತ ಹೇಳಿ ಕರಿತೀರಾ ಅನ್ನೋವಂಥ ಒಂದು ಪ್ರಶ್ನೆ. ಇಲ್ಲಿ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಆಯ್ಕೆ 1, 2, 3, 4. ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ತಿಳ್ಕೊಳ್ಳುವಂತಹ ಒಂದು ವಿಧಾನಕ್ಕೆ ನಾವೇನಂತ ಹೇಳಿ ಕರಿತೀವಿ. ಆಯ್ಕೆ 1 ಅಂತರಾವಲೋಕನ ಅಂತ ಹೇಳಿ ಕರೆಯುವಂಥದ್ದು. ವ್ಯಕ್ತಿಯ ಅಧ್ಯಯನ ಅಂತಂದರೆ ಬೇರೊಬ್ಬ ವ್ಯಕ್ತಿಯನ್ನು ನಾವು ಸ್ಟಡಿ ಮಾಡೋದನ್ನು ನಾವು ವ್ಯಕ್ತಿಯ ಅಧ್ಯಯನ ಅಂತ ಹೇಳಿ ಕರಿತೀವಿ. ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮ ಬಗ್ಗೆ ನಾವೇ ಅರಿತುಕೊಳ್ಳೋದನ್ನು ನಾವು ಅಂತರಾವಲೋಕನ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನು ಬದಲಾವಣೆಗೆ ಒಳಪಡಿಸುವ ಚರಾಂಶವನ್ನು ಯಾವ ರೀತಿಯಾದಂತಹ ಚರಾಂಶ ಅಂತ ಹೇಳಿ ಕರೀತಾರೆ ಅಂತ. ಸೊ ಯಾವುದೇ ಒಂದು ಪ್ರಯೋಗ ಮಾಡುವಂತಹ ವಿಧಾನದಲ್ಲಿ ಪ್ರಯೋಗ ಮಾಡುವವರು ಬದಲಾವಣೆಗೆ ಒಳಪಡಿಸ್ತಕ್ಕಂತಹ ಚರಾಂಶವನ್ನು ಏನಂತ ಹೇಳಿ ಕರಿತೀವಿ ಅಂತ ಹೇಳಿ ಪ್ರಶ್ನೆ ಇದೆ. ಆಯ್ಕೆಗಳು ಈ ರೀತಿ ಇದೆ ನೋಡಿ. ಸ್ವತಂತ್ರ, ಮಧ್ಯವರ್ತಿ, ನಿಯಂತ್ರಿತ, ಪರತಂತ್ರ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ 1 ಸ್ವತಂತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮೂರನೇ ಪ್ರಶ್ನೆ ನೋಡಿ, ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವು ಆಧುನಿಕವಾಗಿ ಈ ಕೆಳಗಿನ ಯಾವ ವಿಷಯದ ಅಧ್ಯಯನವಾಗಿದೆ ಅಂತ ಕೇಳಿದ್ದಾರೆ. ಸೈಕಾಲಜಿ ಅಂತಕ್ಕಂಥದ್ದು ಆಧುನಿಕವಾಗಿ ಯಾವ ವಿಚಾರದ ಕುರಿತು ಅಧ್ಯಯನವನ್ನು ಮಾಡತಕ್ಕಂತಹ ಒಂದು ವಿಚಾರ ಅಥವಾ ಒಂದು ವಿಷಯ ಅಂತ ಕೇಳಿರುವಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಆತ್ಮ, ಮನಸ್ಸು, ಜಾಗೃತಾವಸ್ಥೆ, ವರ್ತನೆ ಅಂತ ಇದೆ. ಸೊ ಆಪ್ಷನ್ 4 ವರ್ತನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ವ್ಯಕ್ತಿ ಅಧ್ಯಯನವನ್ನು ಈ ಕೆಳಕಂಡ ಯಾವ ಮಕ್ಕಳಿಗೆ ಅಳವಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ವ್ಯಕ್ತಿಯ ಅಧ್ಯಯನವನ್ನು ಯಾವ ರೀತಿಯಾದಂತಹ ಮಕ್ಕಳಿಗೆ ನಾವು ಮಕ್ಕಳ ಮೇಲೆ ಪ್ರಯೋಗ ಮಾಡೋದಕ್ಕೆ ಅಥವಾ ಅಳವಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಲ್ಲಿ ಅನಾಥ ಮಕ್ಕಳು, ಬಾಲಾಪರಾಧಿಗಳು, ಅಶಿಸ್ತು ಹೊಂದಿರುವ ಮಕ್ಕಳು, ಸಮಸ್ಯಾತ್ಮಕ ಮಗು ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 1 ಅನಾಥ ಮಕ್ಕಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಮನೋವಿಜ್ಞಾನದಲ್ಲಿ ವ್ಯಕ್ತಿಯನ್ನ ಅರಿಯಲು ಈ ಕೆಳಗಿನ ಯಾವ ಅಂಶವನ್ನ ಸೂಕ್ಷ್ಮವಾಗಿ ಅವಲೋಕಿಸಬೇಕು ಅಂತ ಕೇಳಿದ್ದಾರೆ. ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸೈಕಾಲಜಿ ಪ್ರಕಾರ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಆ ವ್ಯಕ್ತಿಯನ್ನು ನಾವು ತಿಳ್ಕೋಬೇಕು, ಆ ವ್ಯಕ್ತಿಯ ನಡವಳಿಕೆಯ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಯಾವ ಒಂದು ಅಂಶವನ್ನು ನಾವು ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಗಳು ನೋಡಿ ಈ ರೀತಿ ಇದೆ. ಆಯ್ಕೆಗಳನ್ನ ನೋಡಿದ್ರಿ ಅಲ್ಲ. ಸೊ ಯಾವುದಿರ್ಬೋದು ಹಾಗಾದರೆ ಆನ್ಸರು ಆಪ್ಷನ್ 3 ವ್ಯಕ್ತಿಯ ವರ್ತನೆ. ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ವ್ಯಕ್ತಿಯ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಪ್ಷನ್ 3 ವ್ಯಕ್ತಿಯ ವರ್ತನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಪ್ರಾಯೋಗಿಕ ವಿಧಾನದಲ್ಲಿ ಈ ಕೆಳಗಿನ ಯಾವ ಚರಾಂಶವನ್ನು ಪ್ರಾಯೋಗಿಕ ಹಾಗೂ ನಿಯಂತ್ರಿತ ಎರಡೂ ಗುಂಪಿನಲ್ಲೂ ಕೂಡ ನಿಯಂತ್ರಿಸಬೇಕಾಗತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ ಸ್ವತಂತ್ರ, ಪರತಂತ್ರ, ಅಸಂಗತ, ಮೇಲಿನ ಎಲ್ಲವನ್ನು ಅಂತ ಇದೆ. ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ 3 ಅಸಂಗತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಸ್ವಯಂ ಶಿಸ್ತು, ಆತ್ಮ ಸಾಕ್ಷಾತ್ಕಾರಗಳನ್ನು ಬೆಳೆಸಲು ಸಹಕಾರಿಯಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸ್ವಯಂ ಶಿಸ್ತು ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಯಾವ ವಿಧಾನ ನಮಗೆ ಹೆಲ್ಪ್ ಮಾಡುತ್ತೆ, ಸಹಾಯಕವಾಗುತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಅಂತರಾವಲೋಕನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ, ಮನೋವಿಜ್ಞಾನ ಅನ್ನುವಂತಹ ಒಂದು ಪದ, ಆ ವರ್ಡ್ ಏನಿದೆ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ. ಸೈಕಾಲಜಿ ಅಥವಾ ಮನೋವಿಜ್ಞಾನ ಅನ್ನೋದು ಯಾವ ಭಾಷೆಯಿಂದ ಬಂದಿದೆ ಅಂತ. ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಯಾವುದು? ಆಪ್ಷನ್ 2 ಗ್ರೀಕ್ ಭಾಷೆಯಿಂದ ಈ ಮನೋವಿಜ್ಞಾನ ಅನ್ನುವಂತಹ ಒಂದು ಪದವನ್ನು ನಾವು ಏನು ಮಾಡಿದ್ದೀವಿ, ಎರವಲು ಪಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಆಪ್ಷನ್ 2 ಗ್ರೀಕ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. 9ನೇ ಪ್ರಶ್ನೆ,
ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನಾವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ. ಶಿಕ್ಷಕರು ಕೈಗೊಳ್ಳಬೇಕಾದ ಕ್ರಮ ಏನು ಅಂತ. ಅಂದರೆ ನಿಮ್ಮ ತರಗತಿಯಲ್ಲಿ ನೀವು ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ನಿಮ್ಮ ಶಾಲೆಯಲ್ಲಿ ಯಾವುದಾದ್ರೂ ಮಕ್ಕಳು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪ್ರಯೋಜನಕ್ಕೆ ಬರದೇ ಇರುವಂತಹ ಮಾತುಗಳನ್ನು ಅಥವಾ ಅನಗತ್ಯವಾಗಿ ಕೆಲವೊಂದು ಮಾತುಗಳನ್ನ ಆಡ್ತಿರ್ತಾರೆ. ಸೊ ಅಂತಹ ಮಕ್ಕಳಿಗೆ ನೀವು ಯಾವ ರೀತಿಯಂತಹ ಕ್ರಮವನ್ನು ತಗೊಳ್ತೀರಾ ಅಂತ ಕೇಳಿರುವಂಥದ್ದು ಪ್ರಶ್ನೆ. ನೋಡಿ ಇಲ್ಲಿ ಆಯ್ಕೆಗಳನ್ನ ನೀವು ನೋಡ್ತಿದ್ದೀರಿ ಅಲ್ವಾ. ಸೊ ಇಷ್ಟು ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆ ಯಾವುದಾಗಿರುತ್ತೆ ಹಾಗಾದರೆ ಆಪ್ಷನ್ 3 ಮುಂದಿನ ಬೆಂಚಿಗೆ ಮಕ್ಕಳನ್ನ ಏನು ಮಾಡಬೇಕಾಗುತ್ತೆ, ಸ್ಥಳಾಂತರ ಮಾಡಬೇಕಾಗುತ್ತೆ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡಿದ್ರೆ ಕಾಣಿಸಲ್ಲ ಟೀಚರ್ಸ್ಗೆ, ನಾವು ಏನು ಬೇಕಾದರೂ ಮಾಡ್ಕೋಬೋದು ಅನ್ನುವಂತಹ ಒಂದು ಅಡ್ವಾಂಟೇಜ್ನ ತೊಗೊಂಡು ಮಕ್ಕಳೇನು ಮಾಡ್ತಾರೆ, ಮಾತಾಡ್ತಿರ್ತಾರೆ. ಸೊ ಅಂತಹ ಮಕ್ಕಳನ್ನ ನಾವೇನು ಮಾಡಬೇಕಾಗುತ್ತೆ, ಮುಂದಿನ ಬೆಂಚಿಗೆ ಆ ಮಕ್ಕಳನ್ನ ವರ್ಗಾಂತರ ಮಾಡಬೇಕಾಗುತ್ತೆ ಅಥವಾ ಸ್ಥಳಾಂತರ ಮಾಡಬೇಕಾಗುತ್ತೆ. ಸೊ ಇಂತಹ ಒಂದು ಕ್ರಮವನ್ನು ತಗೊಳ್ಳೋದ್ರಿಂದ ಇದನ್ನು ತಡೆಗಟ್ಟಬಹುದು ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ. ಮೊಟ್ಟ ಮೊದಲ ಪ್ರಯೋಗಶಾಲೆಯನ್ನು ಮನೋವಿಜ್ಞಾನಕ್ಕಾಗಿ ಸ್ಥಾಪಿಸಿದವರು ಯಾರು ಅಂತ ಹೇಳಿದ್ದಾರೆ. ಸೊ ಮೊಟ್ಟ ಮೊದಲನೇ ಬಾರಿಗೆ ಮನೋವಿಜ್ಞಾನಕ್ಕೋಸ್ಕರನೇ ಸ್ಥಾಪನೆ ಮಾಡಿದಂತಹ ಪ್ರಯೋಗಶಾಲೆ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿರುವಂಥದ್ದು ಪ್ರಶ್ನೆ. ಆಪ್ಷನ್ ನೋಡಿ ಈ ರೀತಿ ಇದೆ. ಈ 4 ಆಯ್ಕೆಗಳಲ್ಲಿ ಉತ್ತರ ಏನಪ್ಪ ಅಂತಂದರೆ ವಿಲ್ಹೆಲ್ಮ್ ಊಂಟ್ ಇವರು ಮೊಟ್ಟ ಮೊದಲನೇ ಬಾರಿಗೆ ಮನೋವಿಜ್ಞಾನಕ್ಕಾಗಿಯೇ ಪ್ರಯೋಗಶಾಲೆಯನ್ನು ಸ್ಥಾಪನೆ ಮಾಡುವಂಥದ್ದು. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. 17ನೇ ಶತಮಾನದಲ್ಲಿ ಮನಸ್ಸು ಮತ್ತು ದೇಹಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿದವರು ಯಾರು ಅಂತ. ಅಂದರೆ 17th ಸೆಂಚುರಿಯಲ್ಲಿ ನಮ್ಮ ಮನಸ್ಸು ಮತ್ತು ದೇಹಗಳ ನಡುವೆ ಇರುವಂತಹ ಒಂದು ಡಿಫ್ರೆನ್ಸನ್ನು ಯಾರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅನ್ನೋದನ್ನು ಕೇಳಿರೋವಂಥದ್ದು. ನೋಡಿ 4 ಆಯ್ಕೆಗಳನ್ನ ಕಾಣಿಸ್ತಾ ಇದ್ದಲ್ಲ ನಿಮಗೆ, 4 ಆಯ್ಕೆಗಳು. ಈ 4 ಆಯ್ಕೆಗಳಲ್ಲಿ ಆಪ್ಷನ್ 3 ರೇನೆ ಡೆಕಾರ್ಟ್ ಇವ್ರೇನು ಮಾಡ್ತಾರೆ, ಮನಸ್ಸು ಮತ್ತು ದೇಹಗಳ ನಡುವೆ ಇರುವಂತಹ ಕೆಲವೊಂದು ವ್ಯತ್ಯಾಸಗಳನ್ನು ಬಹಳ ಸೂಕ್ಷ್ಮವಾಗಿ ವಿವರಣೆ ಮಾಡಿರುವಂಥದ್ದು. ಇನ್ನು 12ನೇ ಪ್ರಶ್ನೆ. ಮನೋವಿಜ್ಞಾನದಲ್ಲಿ ವರ್ತನೆಯ ಅಧ್ಯಯನ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೈಕಾಲಜಿಯಲ್ಲಿ ವರ್ತನೆಯ ಅಧ್ಯಯನ ಬಿಹೇವಿಯರ್ ಸ್ಟಡಿ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ? 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. 4 ಆಯ್ಕೆಗಳಲ್ಲಿ ಆಪ್ಷನ್ 4 ಮೇಲಿನ ಎಲ್ಲವೂ ಕೂಡ. ಅಂದರೆ ಮನೋವಿಜ್ಞಾನದಲ್ಲಿ ವರ್ತನೆ ಅಧ್ಯಯನ ಅಂತಂದರೆ ನಾವು ವರ್ತನೆಯನ್ನು ಅಧ್ಯಯನ ಮಾಡ್ತೀವಿ, ಅದನ್ನು ವರ್ಗೀಕರಣ ಮಾಡ್ತೀವಿ, ಹಾಗೆಯೇ ಸಾಮಾನ್ಯೀಕರಣ ಮಾಡ್ತೀವಿ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 13ನೇ ಪ್ರಶ್ನೆ. 16 ವರ್ಷ ಶಾಲಾ ಬಾಲಕ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಅಂದರೆ 16 ವರ್ಷದ ಒಬ್ಬ ಹುಡುಗ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದರೆ ಆ ಮಗುವನ್ನು ಈ ಕೆಳಗಿನ ಯಾವ ವ್ಯಕ್ತಿಯಿಂದ ಚಿಕಿತ್ಸೆ ನೀಡಬೇಕು ಅಂತ. ಒಬ್ಬ ವಿದ್ಯಾರ್ಥಿ 16ನೇ ವಯಸ್ಸಿಗೆ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದರೆ ಆ ಮಗುವನ್ನು ನಾವು ಯಾರ ಹತ್ರ ಚಿಕಿತ್ಸೆಗೆ ಒಳಪಡಿಸಬೇಕು ಅನ್ನೋದು ಪ್ರಶ್ನೆ. ನೋಡಿ ಇಲ್ಲಿ 4 ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು? ಚಿಕಿತ್ಸಾ ಮನೋವಿಜ್ಞಾನಿಯ ಬಳಿಗೆ ಆ ಹುಡುಗನನ್ನು ಅಥವಾ ಆ ಮಗುವನ್ನು ಏನು ಮಾಡಬೇಕಾಗುತ್ತೆ, ಚಿಕಿತ್ಸೆಗೆ ಒಳಪಡಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಮನೋವಿಜ್ಞಾನದಲ್ಲಿ ಪ್ರಯೋಗಗಳನ್ನು ಪ್ರಾಣಿಗಳ ಮೇಲೆ ಕೈಗೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೈಕಾಲಜಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತೀವಿ. ಸೊ ಏನಕ್ಕಿರ್ಬೋದು, ಪ್ರಾಣಿಗಳ ಮೇಲೇ ನಾವು ಏನಕ್ಕೆ ಪ್ರಯೋಗ ಮಾಡ್ತೀವಿ ಅನ್ನೋದು ಪ್ರಶ್ನೆ ಆಗಿದೆ ಇಲ್ಲಿ. ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಸ್ವಾಭಾವಿಕ ವರ್ತನೆಯನ್ನು ತೋರುತ್ತೆ. ಪ್ರಾಣಿಗಳ ಮೇಲೆ ನಾವು ಪ್ರಯೋಗವನ್ನು ಮಾಡೋದ್ರಿಂದ ಏನಾಗುತ್ತೆ, ಸ್ವಾಭಾವಿಕ ವರ್ತನೆಯನ್ನು ನಾವು ನೋಡ್ಬೋದು. ಹಾಗಾಗಿ ನಾವು ಮನೋವಿಜ್ಞಾನದಲ್ಲಿ ಪ್ರಯೋಗಗಳನ್ನು ಪ್ರಾಣಿಗಳ ಮೇಲೆ ಕೈಗೊಳ್ತೀವಿ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ನೋಡಿ. ಮನೋವಿಶ್ಲೇಷಣಾ ವಿಧಾನ ಈ ಕೆಳಗಿನ ಯಾವ ವಿಧಾನವನ್ನು ಹೋಲುತ್ತೆ ಅಂತ ಕೇಳಿದ್ದಾರೆ. ಮನೋವಿಶ್ಲೇಷಣಾ ವಿಧಾನ ಅಂತಕ್ಕಂಥದ್ದು ಯಾವ ವಿಧಾನಕ್ಕೆ ಸರಿಸಾಟಿ ಆಗುತ್ತೆ ಅಥವಾ ಹೋಲುತ್ತೆ ಅಂತಕ್ಕಂಥದ್ದು. ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತಂದರೆ ಮಂಪರು ಪರೀಕ್ಷೆ. DNA ಕೂಡ ಅಲ್ಲ, ಹಾಗೆಯೇ ಫಿಂಗರ್ ಪ್ರಿಂಟ್ ಪರೀಕ್ಷೆ ಕೂಡ ಅಲ್ಲ, ಮ್ಯಾಗ್ನೆಟೋಥೆರಪಿ ಕೂಡ ಅಲ್ಲ, ಮಂಪರು ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 16ನೇ ಪ್ರಶ್ನೆ. ಮನೋವಿಜ್ಞಾನವು ಸಂಬಂಧಿಸಿದಂತೆ ತರಗತಿ ಶಿಕ್ಷಕರಿಗೆ ಕೆಳಗಿನ ಯಾವ ವಿಷಯಕ್ಕೆ ಜ್ಞಾನ ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ? 16th ಕ್ವೆಶ್ಚನ್ನಿಗೆ
ಆಪ್ಷನ್ 1, 2, 3, 4. 4ನೇ ಆಯ್ಕೆ ನೋಡಿ, ಇಲ್ಲಿ ಶಿಕ್ಷಣದ ಪ್ರತಿಯೊಂದು ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಅನ್ವಯಿಸುವಂತಹ ಒಂದು ಜ್ಞಾನವನ್ನು ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ನೀಡುತ್ತೆ ಅನ್ನೋದು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ ನೋಡಿ, ಇಲ್ಲಿ ವೀಕ್ಷಣೆಯು ಈ ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿದೆ? ವೀಕ್ಷಣೆ ಅನ್ನೋದು ನೋಡೋದು ಅಂತ. ಯಾರನ್ನಾದ್ರೂ ವೀಕ್ಷಿಸ್ತಾ ಇದ್ದೀವಿ, ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಲ್ಲ, ಸೊ ನೋಡೋದು ಅಂತ. ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಹಾಗಾದರೆ? ನೋಡಿ ಇಲ್ಲಿ ಆಯ್ಕೆ 1, 2, 3, 4. ಸೊ 4 ಆಯ್ಕೆಗಳಲ್ಲಿ 4ನೇ ಆಯ್ಕೆ ಏನಿದೆ ಅಲ್ಲ, ಮೇಲಿನ ಎಲ್ಲವೂ. ವೀಕ್ಷಣೆ ಅಂತಕ್ಕಂಥದ್ದು ಉದ್ದೇಶಪೂರ್ವಕವಾಗಿರುತ್ತೆ, ಪೂರ್ವಯೋಜಿತವಾಗಿರುತ್ತೆ, ದಾಖಲೆ ಮಾಡೋದಾಗಿರುತ್ತೆ. ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. 18ನೇ ಪ್ರಶ್ನೆ ನೋಡಿ, ಮನೋವಿಜ್ಞಾನದ ಉದ್ದೇಶದ ಅತಿ ಹೆಚ್ಚು ವ್ಯಾಪಕವಾದ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉದ್ದೇಶಗಳಿದೆ. ಸೊ ಅದರಲ್ಲಿ ಬಹಳ ವ್ಯಾಪಕವಾಗಿ ಹೇಳುವಂತಹ ಒಂದು ಉದ್ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಆಯ್ಕೆಗಳು ಈ ರೀತಿ ಇದೆ. ಸೊ ಇಷ್ಟು ಆಯ್ಕೆಗಳಲ್ಲಿ 3ನೇ ಆಯ್ಕೆ ನೋಡಿ, ಇಲ್ಲಿ ಮನೋವಿಜ್ಞಾನದ ಗುರಿ ವರ್ತನೆಯನ್ನು ವಿಶ್ಲೇಷಿಸಿ ಪೂರ್ವಾನುಮಾನ ಮಾಡಿ ಅದನ್ನು ಕಂಟ್ರೋಲ್ನಲ್ಲಿ ಇಡೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ವೀಕ್ಷಣೆಯ ಮತ್ತೊಂದು ಹೆಸರು ಏನು? ನಾನು ಆಗಲೇ ಹೇಳಿಬಿಟ್ಟೆ ಆನ್ಸರು, ವೀಕ್ಷಣೆಯ ಮತ್ತೊಂದು ಹೆಸರು. ಸೊ ಇದು ಬಹಳ ಈಸಿ ಪ್ರಶ್ನೆ. ವೀಕ್ಷಣೆಗೆ ನಾವು ಮತ್ತೊಂದು ಹೆಸರಿನಿಂದ ಕರಿತೀವಿ. ಏನು ಅದು ಮತ್ತೊಂದು ಹೆಸರು ವೀಕ್ಷಣೆಗೆ ಇರುವಂಥದ್ದು ಅಂತ? ಆಪ್ಷನ್ 1, 2, 3, 4. ಸೊ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಅವಲೋಕನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಈ ಮನೋವಿಜ್ಞಾನಿ ಮನೋವಿಶ್ಲೇಷಣಾ ಪಂಥದ ಜನಕ ಎಂದು ತಿಳಿಯಲ್ಪಟ್ಟಿದ್ದಾನೆ. ಅಂದರೆ ಯಾವ ಮನೋವಿಜ್ಞಾನಿಯನ್ನು ಮನೋವಿಶ್ಲೇಷಣಾ ಪಂಥದ ಜನಕ ಅಂತ ಹೇಳಿ ಕರಿತೀವಿ ಅಂತ? ಫ್ರಾಯ್ಡ್, ರೋಜರ್ಸ್, ಮಾಸ್ಕೋ, ಆಡ್ಲರ್ ಅಂತ ಇದೆ. ಯಾರು? ಫ್ರಾಯ್ಡ್ ಅಂತಂದರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ. ಸೊ ಸಿಗ್ಮಂಡ್ ಫ್ರಾಯ್ಡ್ರವ್ರಿಗೆ ನಾವೇನು ಹೇಳ್ತೀವಿ? ಮನೋವಿಶ್ಲೇಷಣಾ ಪಂಥದ ಜನಕ ಅಥವಾ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ. ಸಿಗ್ಮಂಡ್ ಫ್ರಾಯ್ಡ್, ಇವರ ಪೂರ್ತಿ ಹೆಸರು ಬಂದು ಸಿಗ್ಮಂಡ್ ಫ್ರಾಯ್ಡ್ ಅಂತ. ಆಪ್ಷನ್ 1 ಫ್ರಾಯ್ಡ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.